ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇಂತಹ ತಪ್ಪುಗಳನ್ನು ಮಾಡಲೇಬೇಡಿ. ಸಂಕಷ್ಟಗಳನ್ನು ತಂದುಕೊಳ್ಳಬೇಡಿ. ಎಚ್ಚರ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬಹಳಷ್ಟು ಜನರು ಈ ತಪ್ಪುಗಳನ್ನು ಮಾಡುತ್ತಾರೆ. ಇಂತಹ ತಪ್ಪುಗಳನ್ನು ಖಂಡಿತವಾಗಿಯೂ ಮಾಡಲೇಬೇಡಿ. ಮೊದಲನೆಯದಾಗಿ, ವರಮಹಾಲಕ್ಷ್ಮಿ ಅಮ್ಮನವರಿಗೆ ಸೀರೆಯನ್ನು ಉಡಿಸಬೇಕಾದರೆ ಕೆಲವರು ಹೊಸ ಸೀರೆಯ ಬ್ಲೌಸ್ ಪೀಸನ್ನು ಕಟ್ ಮಾಡಿ ಸೀರೆಯನ್ನು ಉಡಿಸುತ್ತಾರೆ. ಈ ರೀತಿಯಾಗಿ ಸೀರೆಗೆ ಕತ್ತರಿಯನ್ನು ಹಾಕಬಾರದು. ನೆನಪಿಡಿ, ಯಾವುದೇ ದೇವರಿಗೆ ನಾವು ಉಡಿಯನ್ನು ತುಂಬುವಂಥದ್ದು ಅಥವಾ ದೇವರಿಗೆ ಉಡಿಸುವಂತಹ ಸೀರೆಗೆ ಕತ್ತರಿಯನ್ನು ಹಾಕಬಾರದು. ಯಾವುದೇ ದೇವತೆಗೆ ಉಡಿ ತುಂಬುವಾಗ, ನಿಮ್ಮ ಕುಲದೇವರಿಗೂ ಅಥವಾ ಮುತ್ತೈದೆಗೆ ಉಡಿ ತುಂಬುವಾಗ ಸೀರೆಯಲ್ಲಿನ ಬ್ಲೌಸ್ ಪೀಸನ್ನು ಕಟ್ ಮಾಡಬಾರದು. ಅದರಲ್ಲಿನ ಬ್ಲೌಸ್ ಪೀಸ್ ಇದ್ದರೂ ಸಹ ಅದಕ್ಕೆ ಇನ್ನೊಂದು ಬ್ಲೌಸ್ ಪೀಸನ್ನು ಸೇರಿಸಿ ಉಡಿಯನ್ನು ತುಂಬಬೇಕು. ಅದಕ್ಕಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದ ಸೀರೆಗೆ ಕತ್ತರಿ ಹಾಕಬೇಡಿ. ನೀವು ಸೀರೆಯನ್ನು ಎಷ್ಟೇ ಸುಂದರವಾಗಿ ಉಡಿಸಿದರೂ ಸಹ ಬ್ಲೌಸ್ ಪೀಸ್ ಅದರ ಜೊತೆಯಲ್ಲೇ ಇರಬೇಕು. ಅಂದಾಗಲೇ ಜೋಡಿ ಅಂತ ಹೇಳೋದು. ಹಾಗಾಗಿ ಬ್ಲೌಸ್ ಪೀಸ್ ಇಲ್ಲದ ಸೀರೆ ಉಡಿಸಬಾರದು. ಇನ್ನು ಎರಡನೆಯದಾಗಿ, ಬಹಳಷ್ಟು ಜನರು ಮಾಡುವ ತಪ್ಪು ಎಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡುವ ಅತಿಯಾದ ಅಲಂಕಾರ. ಒಳ್ಳೆಯದಾ? ವರಮಹಾಲಕ್ಷ್ಮಿ ಹಬ್ಬ ಎಂದರೆ ಗೃಹಿಣಿಯರಿಗೆ ಸಡಗರವೋ ಸಡಗರ. ಮನೆಯನ್ನು ಸ್ವಚ್ಛಗೊಳಿಸಿ ಅಮ್ಮನವರಿಗೆ ಉಡಿಸಲು ಸೀರೆ, ಮುಖವಾಡ, ಪೂಜೆ, ಹೂವು, ಹಣ್ಣು, ವಿಧ ವಿಧವಾದ ತಿಂಡಿ ತಿನಿಸುಗಳು, ಹೀಗೆ ಅಮ್ಮನವರನ್ನು ಕೂರಿಸಲು ತಯಾರಿ ಭರ್ಜರಿಯಾಗೇ ಇರುತ್ತದೆ. ನಮ್ಮ ಮನೆಯಲ್ಲಿ ಕೂರಿಸುವ ಮಹಾಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣಬೇಕು, ಎಲ್ಲರೂ ಮೆಚ್ಚುವ ರೀತಿ ಇರಬೇಕು ಎನ್ನುವ ತರಾತುರಿಯಲ್ಲಿ ವಿಭಿನ್ನವಾಗಿ ಲಕ್ಷ್ಮೀ ದೇವಿಯನ್ನು ಕೂರಿಸಲು ಯೋಚಿಸುತ್ತಾರೆ. ಆದರೆ ಈ ತಪ್ಪನ್ನು ಮಾಡಲೇಬೇಡಿ. ಎಚ್ಚರ ಸ್ನೇಹಿತರೆ. ಈಗ ಪೂಜೆಯಲ್ಲಿ ಆಡಂಬರವೇ ಎದ್ದು ಕಾಣುತ್ತಿದೆ. ಬೇರೆಯವರಿಗಿಂತ ನಮ್ಮ ಮನೆ ಮಹಾಲಕ್ಷ್ಮಿ ಕೂರಿಸುವುದು ಚೆನ್ನಾಗಿರಬೇಕು, ವಿಭಿನ್ನವಾಗಿರಬೇಕು ಎಂದು ಸಾಕ್ಷಾತ್ ಲಕ್ಷ್ಮೀದೇವಿಯ ಕಳಸದಲ್ಲಿ ಇರುವಂತೆ ಕಾಣಲು ಗೊಂಬೆಯನ್ನು, ಅಂದರೆ ಆರ್ಟಿಫಿಷಿಯಲ್ ಕೈಕಾಲುಗಳು, ಇದನ್ನು ಬಿಂದಿಗೆಗೆ ಜೋಡಿಸಿ ಅದನ್ನು ದಾರದಿಂದ ಹೊಲೆದು ಪಿನ್ನನ್ನು ಹಾಕಿ ತಾಯಿಗೆ ಕಿರೀಟ ಮಾಡಲು ಕಂಬಿಯನ್ನು ಸಹ ಫಿಕ್ಸ್ ಮಾಡಿ ತಾಯಿ ಕುಳಿತಿರುವಂತೆ ಮಾಡಿ ಅದಕ್ಕೆ ಸೀರೆ ಉಡಿಸಿ ಕಳಸ ಕೂರಿಸುವುದು ಬಹಳ ಟ್ರೆಂಡ್ ಆಗಿದೆ. ಈ ರೀತಿ ಪೂಜೆ ಮಾಡಿದರೆ ಅದು ಬಹಳ ಹೆಮ್ಮೆಯ ವಿಚಾರ ಎಂದು ತಿಳಿದಿದ್ದಾರೆ. ಆದರೆ ಒಮ್ಮೆ ಯೋಚಿಸಿ, ಮನೆಯಲ್ಲಿ ದೇವರ ಫೋಟೋ ಅಥವಾ ಮೂರ್ತಿ ಸ್ವಲ್ಪ ಮುಕ್ಕಾದರೂ ನಾವು ಅದನ್ನು ಪೂಜಿಸುವುದಿಲ್ಲ. ಇನ್ನು ಮೇಲಾಗಿ ಮನೆಯಲ್ಲಿ ಸಹ ಇರುವುದಿಲ್ಲ. ಅಂತಹದರಲ್ಲಿ ಅದೃಷ್ಟದ ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿ ಅಮ್ಮನವರನ್ನು ಆರ್ಟಿಫಿಷಿಯಲ್ ವಸ್ತು ಬಳಸಿ ಬಿಡಿಯಾದ ಕೈಕಾಲುಗಳನ್ನು ಬಳಸಿ ಅದನ್ನು ಹೊಲಿದು ಪಿನ್ನಿನಿಂದ ಜೋಡಿಸುವ ಪ್ರಯತ್ನ ಮಾಡಿದರೆ ಅದು ಪರಿಪೂರ್ಣವೇ? ಅದು ಕೂಡ ಮುಕ್ಕಾದ ವಿಗ್ರಹದ ರೀತಿಯಲ್ಲವೇ? ಸಾಕ್ಷಾತ್ ಅಮ್ಮನವರೇ ಕುಳಿತಿರುವಂತೆ ಮಾಡುವ ಪ್ರಯತ್ನ ಸರಿಯಾಗಿದೆಯೇ? ಒಮ್ಮೆ ಆಲೋಚಿಸಿ. ಕಳಸವೇ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಆಗಿರುವಾಗ ಬೇರೆ ಅನಗತ್ಯ ವ್ಯವಸ್ಥೆ ಅಗತ್ಯವಿದೆಯೇ? ಯೋಚಿಸಿ. ನಮ್ಮ ಪೂರ್ವ ಕಾಲದಿಂದಲೂ ನಮ್ಮ ಪೂರ್ವಜರು ವರಮಹಾಲಕ್ಷ್ಮಿ ವ್ರತವನ್ನು ತುಂಬ ಶಿಸ್ತಿನಿಂದ ಅಚ್ಚುಕಟ್ಟಾಗಿ ಶಾಸ್ತ್ರಬದ್ಧವಾಗಿ ಮಾಡುತ್ತಿದ್ದರು. ಹಿತ್ತಾಳೆಯ, ತಾಮ್ರದ ಅಥವಾ ಪಂಚಲೋಹದ ಅಥವಾ ಬೆಳ್ಳಿಯ ಚೊಂಬಿಗೆ ಕಳಸ ಕೂರಿಸಿ ಸೀರೆ, ಬಳೆ, ನೈವೇದ್ಯ ಅರ್ಪಿಸಿ ಅಮ್ಮನವರನ್ನು ಪೂಜಿಸಿ ಮುತ್ತೈದೆಯರನ್ನು ಕರೆದು ಬಹಳ ಪ್ರೀತಿಯಿಂದ ಗೌರವದಿಂದ ತಾಂಬೂಲ ಕೊಟ್ಟು ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗುತ್ತಿದ್ದರು. ಆದರೆ ಈಗ ಆ ವ್ರತದ ಮಹತ್ವ ತಿಳಿಯದೆ ಆಡಂಬರದ ಹುಚ್ಚಾಟದಲ್ಲಿ ಅನರ್ಥಗಳಾಗುತ್ತಿದೆ. ಮಹಾಲಕ್ಷ್ಮೀ ದೇವಿಯು ನಮ್ಮ ಮನೆಯಲ್ಲಿ ಸದಾ ನೆಲೆಸಿರುವಂತೆ, ಕಷ್ಟ ಕಾರ್ಪಣ್ಯ ಹೋಗಲಾಡಿಸಿ ಸುಖ ಸಂತೋಷ ಸಮೃದ್ಧಿ ನೆಲೆಸುವಂತೆ ಆಶೀರ್ವಾದ ಮಾಡಿ ತಾಯಿ ಎಂದು ಶಾಸ್ತ್ರಬದ್ಧವಾಗಿ ಪೂಜಿಸುವುದು ಬಹಳ ಉತ್ತಮ. ಇನ್ನು ಕಳಸ ಸ್ಥಾಪನೆ ಮಾಡುವಾಗ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ಕಳಸ ಸ್ಥಾಪನೆಗೂ ಒಂದು ವಿಧಿವಿಧಾನ ಇರುತ್ತದೆ. ಕಳಸದ ಮುಖದಲ್ಲಿ ವಿಷ್ಣು ಇರುತ್ತಾನೆ. ಕಳಸದ ಕಂಠದಲ್ಲಿ ರುದ್ರದೇವರು ಇರುತ್ತಾರೆ. ಮೂಲದಲ್ಲಿ ಬ್ರಹ್ಮದೇವ ವಾಸವಾಗಿರುತ್ತಾರೆ. ಇಷ್ಟೊಂದು ಪವಿತ್ರವಾದ ಕಳಸದಲ್ಲಿ ಚತುರ್ವೇದಗಳು ಇರುತ್ತದೆ. ಶಾಂತಿ, ಪುಷ್ಟಿ, ಗಾಯತ್ರಿ, ಸಾವಿತ್ರಿ, ಸರಸ್ವತಿ, ಈ ರೀತಿಯಾಗಿ ಕಳಸಕ್ಕೆ ಎಷ್ಟೋ ಮಹತ್ವವಿದೆ. ಆದರೆ ನಾವು ಯಾವುದೇ ಪೂಜೆಯನ್ನು ಮಾಡಬೇಕಾದರೆ ಕಳಸ ಸ್ಥಾಪನೆಯನ್ನು ಮಾಡಿ ದೇವತೆಗಳನ್ನು ಆಹ್ವಾನ ಮಾಡುತ್ತೇವೆ. ನಾವು ವರಮಹಾಲಕ್ಷ್ಮಿ ಹಬ್ಬದಂದು ವಿಶೇಷವಾಗಿ ಕಳಸದಲ್ಲಿ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡುವ ಸಮಯದಲ್ಲಿ ನಾವು ಒಂದರ ಮೇಲೊಂದು ಕಳಸ ಇಟ್ಟು ಆ ಕಳಸಕ್ಕೆ ಕೋಲನ್ನು ಕಟ್ಟಿ ಅದಕ್ಕೆ ಸೀರೆಯನ್ನು ಉಡಿಸಿ ಈ ರೀತಿಯಾಗಿ ಬಹಳಷ್ಟು ತಪ್ಪನ್ನು ಮಾಡಬಾರದು. ಸರಳವಾಗಿ ಇಟ್ಟಂತಹ ಕಳಸದಲ್ಲಿ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆ ಮಾಡಿದರೆ ಸಾಕು. ಆಡಂಬರಕ್ಕಾಗಿ ಮಾಡಿದಂತಹ ಪೂಜೆ ಯಾವುದು ಫಲವನ್ನು ತಂದುಕೊಡುವುದಿಲ್ಲ. ವರಮಹಾಲಕ್ಷ್ಮಿ ಹಬ್ಬದಂದು ಬಳಸುವ ಹೂಗಳು
ಮುಳ್ಳಿನ ಗಿಡದಲ್ಲಿ ಬಿಡುವ ಹೂಗಳು ಬಳಸಲೇಬಾರದಂತೆ. ಜೊತೆಗೆ ಆರ್ಟಿಫಿಷಿಯಲ್ ಹೂಗಳು, ಪ್ಲಾಸ್ಟಿಕ್ ಹೂಗಳನ್ನು ಸಹ ಬಳಸಬಾರದು. ಇದರ ಜೊತೆಗೆ ನೀವು ಮಾರುಕಟ್ಟೆಯಿಂದ ತಂದಿರುವ ಹೂಗಳನ್ನು ನೇರವಾಗಿ ಪೂಜೆಗೆ ಬಳಸಬೇಡಿ. ಅದನ್ನು ಗಂಗಾಜಲ ಅಥವಾ ಗೋಮೂತ್ರ ಪ್ರೋಕ್ಷಣೆ ಮಾಡಿ ಶುದ್ಧೀಕರಿಸಿ ಬಳಿಕವೇ ಬಳಸಬೇಕು. ಹಲವರು ಮಹಾಲಕ್ಷ್ಮಿ ಪೂಜೆಯಲ್ಲಿ ಹಣವನ್ನು ಇಟ್ಟು ಪೂಜಿಸುತ್ತಾರೆ. ಲಕ್ಷ್ಮೀ ದೇವಿ ಸಂಪತ್ತಿನ ದೇವತೆ ಆಗಿರುವುದರಿಂದ ಧನ ಇಟ್ಟು ಪೂಜಿಸುವುದು ಉತ್ತಮ ಕಾರ್ಯ. ಆದರೆ ಈ ಹಣವನ್ನು ನೀವು ಎಲ್ಲೆಂದರಲ್ಲಿ ಖರ್ಚು ಮಾಡಬಾರದು. ಈ ಹಣದಿಂದ ಮದ್ಯ ಖರೀದಿಸುವುದು, ಮಾಂಸ ಖರೀದಿಸಲು ಬಳಸುವುದು, ಇಲ್ಲವೇ ಹಣವನ್ನು ತಂಬಾಕು, ಗುಟ್ಕಾ ಖರೀದಿಗೆ ಬಳಸದಿರುವುದು ಉತ್ತಮ. ನೀವು ಈ ಹಣದಿಂದ ತರಕಾರಿ, ಹಣ್ಣು, ಅಕ್ಕಿ ಖರೀದಿಸಬಹುದು. ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಯಾವುದೇ ಕಾರಣಕ್ಕೂ ಕಬ್ಬಿಣದ ವಸ್ತುಗಳನ್ನು ಬಳಸಲೇಬಾರದು. ನೀವು ಕಾಯಿ ಒಡೆಯಲು ಬಳಸುವ ಕತ್ತಿಯೂ ಸಹ ಕಬ್ಬಿಣದ್ದೇ ಆಗಿರುತ್ತದೆ. ಆದರೆ ಇದನ್ನು ಬಳಸಬಾರದು. ಬೇರೆ ಯಾವುದೇ ವಸ್ತುವಿನಿಂದ ತೆಂಗಿನಕಾಯಿ ಒಡೆಯಿರಿ. ವರಮಹಾಲಕ್ಷ್ಮಿ ಹಬ್ಬದಂದು ಅಡುಗೆ ಮನೆ ಶುದ್ಧವಾಗಿರಲಿ. ಹಳೆಯ ಎಂಜಲು ಪಾತ್ರೆಗಳು ಹಾಗೆಯೇ ಇಟ್ಟು ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡಬಾರದು. ಹಾಗೆಯೇ ಮನೆಯೊಳಗೆ ಯಾವುದೇ ರೀತಿಯ ಗಾಜಿನ ಪಾತ್ರೆಯಾಗಲಿ ವಸ್ತುಗಳಾಗಲಿ ಒಡೆದಂತೆ ನೋಡಿಕೊಳ್ಳಬೇಕು. ಜೊತೆಗೆ ಈ ದಿನ ಮನೆಯೊಳಗೆ ಗಲಾಟೆ, ಕೆಟ್ಟ ಪದ ಬಳಕೆ ಮಾಡದಿರುವುದು, ಕಣ್ಣೀರು ಹಾಕುವುದು ಮಾಡಬಾರದು. ಜೊತೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆ ಮಾಡಬೇಕು. ಅದು ಆಗದಿದ್ದರೆ ಬೆಳಗ್ಗೆ 10 ಗಂಟೆಯ ಒಳಗೆ ಲಕ್ಷ್ಮೀ ಪೂಜೆ ಮುಗಿಸಿದರೆ ಉತ್ತಮ. ಆದರೆ ಎಂದಿಗೂ 12 ಗಂಟೆಯ ಬಳಿಕ ಲಕ್ಷ್ಮೀ ಪೂಜೆ ಮಾಡುವುದು ಉತ್ತಮವಲ್ಲ. ಅದರಲ್ಲಿಯೂ ಈ ಸಲ ವಿಶೇಷ ಯೋಗದಲ್ಲಿ ವರಮಹಾಲಕ್ಷ್ಮಿ ಪ್ರಾಪ್ತಿಯಾಗುತ್ತಿದೆ. ಇಂತಹ ತಪ್ಪುಗಳನ್ನು ಮಾಡಿ ನೀವೇ ಸಂಕಷ್ಟಗಳನ್ನು ತಂದುಕೊಳ್ಳಬೇಡಿ. ಸ್ನೇಹಿತರೆ, ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆ ಮತ್ತೊಂದು ಉತ್ತಮ ಮಾಹಿತಿಯ ವಿಡಿಯೋದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ಕಾಯ್ತಾ ಇರಿ.